ದೀಪ ಉರಿತಾ ಇದೆ, ದಾಗಡಿ ಬಳ್ಳಿ ಇದೆ, ಬಿಳಿ ಸಾಸಿವೆ ಇದೆ, ಮರಳ ಮಾತಂಗಿ ಇದೆ ಮತ್ತು ಅರಿಶಿಣ ಕೊಂಬಿದೆ, ವಿಳೆದೆಲೆ ಇದೆ, ಗಂಧ ಇದೆ, ತುಪ್ಪ ಇದೆ ಮತ್ತು ಹಸಿ ದಾರ ಇದೆ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ಪ್ರಧಾನವಾಗಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಶೇಷವಾಗಿರ್ತಕ್ಕಂಥ ಬಾಳೆ ಹೂ. ಈ ಬಾಳೆ ಹೂ ಅಂದರೆ ಬಾಳೆ ರೆಕ್ಕೆ, ಮೊಗ್ಗಿನ ರೆಕ್ಕೆ, ಇದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ನಾವು ಸಿದ್ಧತೆ ಮಾಡಿಟ್ಕೊಂಡಿದ್ದೇವೆ. ಮೊದಲು ದೀಪವನ್ನು ಹಚ್ಚುವಂಥದ್ದು. ಸ್ಥಳವನ್ನು ಶುದ್ಧಿ ಮಾಡಿದ್ದೀರಿ. ನೀವು ಯಾವ ಸ್ಥಳದಲ್ಲಿ ಕೂತು ಪೂಜಾನುಷ್ಠಾನ ಮಾಡ್ತೀರೋ ಆ ಸ್ಥಳವನ್ನು ಶುದ್ಧಿ ಮಾಡಬೇಕು. ಗೋಮೂತ್ರ ಅಥವಾ ಅರಿಶಿಣದ ನೀರು. ಇದಾದ ನಂತರ ಗಂಧವನ್ನು ತೆಗಿಬೇಕು, ಒಂದು ಬಟ್ಲಲ್ಲಿ ಹಾಕ್ಕೋಬೇಕು. ಗಂಧ, ಶ್ರೀಗಂಧ, ಗಂಧದ ಕಲ್ಲಿನ ಮೇಲೆ ತೆಗೆಯುವಂತಹ ಶ್ರೀಗಂಧ. ಇದಾದ ನಂತರ ವಿಳೆದೆಲೆ. ವಿಳೆದೆಲೆ ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಪ್ರತಿಯೊಂದು ವಿಚಾರಕ್ಕೂ ಬೇಕಾಗುತ್ತೆ ವಿಳೆದೆಲೆ. ಇನ್ನು ಬಿಳಿ ಸಾಸಿವೆ ಎಲ್ಲವೂ ನಾನು ತಿಳಿಸಿದ್ದೀನಿ. ಮೊದಲನೇದಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಎಲೆಯ ಮೇಲೆ, ಬಾಳೆ ಎಲೆ ಮೇಲೆ ಒಂದು ಅರಿಶಿಣದಿಂದ ಒಂದು ವೃತ್ತಾಕಾರವನ್ನು ಹಾಕ್ಕೋಬೇಕು. ಬಾಳೆ ಎಲೆ ಮೇಲೆ ಅರಿಶಿಣದಿಂದ ವೃತ್ತಾಕಾರ, ಅರಿಶಿಣ ಅಥವಾ ಗಂಧದಿಂದ ವೃತ್ತಾಕಾರವನ್ನು ಹಾಕುವಂಥದ್ದು. ಗಂಧ ಆದರೂ ಪರವಾಗಿಲ್ಲ, ಅರಿಶಿಣ ಆದರೂ ಪರವಾಗಿಲ್ಲ. ಬಾಳೆ ಎಲೆ ಮೇಲೆ ಒಂದು ವೃತ್ತಾಕಾರ ಹಾಕಬೇಕು. ನೀವೊಂದು ಸರ್ಕಲ್ ಮಧ್ಯದಲ್ಲೇ ಇದ್ದೀರಿ, ಸರ್ಕಲ್ ಮಧ್ಯದಲ್ಲಿ ನೀವಿದ್ದರೂ ಅರಿಶಿಣ ಅಥವಾ ಗಂಧದಿಂದ ಬಾಳೆ ಎಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರವನ್ನು ಹಾಕಿ, ವೃತ್ತಾಕಾರವನ್ನು ಹಾಕುವಾಗೂ ಸಹಿತ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಎಂಬತಕ್ಕಂಥದ್ದು, ಓಂ ಮತ್ತು ಶ್ರೀಂ ಈ ಎರಡು ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಹೇಳಬೇಕು. ಇಲ್ಲಿ ವೃತ್ತಾಕಾರ ಹಾಕಿದ್ದಾಯಿತು. ವೃತ್ತಾಕಾರವನ್ನು ಹಾಕಿದ್ದೀವಿ. ಈ ವೃತ್ತಾಕಾರದ ಮಧ್ಯದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ಎಲ್ಲೂ ಮುಕ್ಕಾಗದಿರ, ಚೂರಾಗದಿರ ಚೆನ್ನಾಗಿರ್ತಕ್ಕಂಥ ಒಂದು ವಿಳೆದೆಲೆಯನ್ನು ಈ ವೃತ್ತಾಕಾರದ ಮಧ್ಯದಲ್ಲಿ ಇಡ್ತೀವಿ. ವೃತ್ತಾಕಾರದ ಮಧ್ಯದಲ್ಲಿರ್ತಕ್ಕಂತಹ ಎಲೆಯ ಮೇಲೆ ಗಂಧದಿಂದ ತ್ರಿಕೋನವನ್ನು, ಮೂರು ಕೋನಗಳುಳ್ಳಂತಹ ತ್ರಿಕೋನವನ್ನು ಬರಿತೀವಿ. ವಿಳೆದೆಲೆ ಮೇಲೆ 3 ಕೋನಗಳಿರ್ತಕ್ಕಂಥ ತ್ರಿಕೋನ. ಈ ತ್ರಿಕೋನವನ್ನು ಬರೆಯುವಾಗೂ ನಿಮ್ಮ ಗಮನ, ನಿಮ್ಮ ಮನಸ್ಸು ಸಂಪೂರ್ಣವಾದಂತಹ ರೀತಿ ದೇವಿನ ಪ್ರಾರ್ಥನೆ ಮಾಡ್ತಿರಬೇಕು, ನಿಮ್ಮ ಮನೆ ದೇವರ ಆರಾಧನೆ ಮಾಡಬೇಕು. ತ್ರಿಕೋನದ ಮಧ್ಯದಲ್ಲಿ ಒಂದು ಬೀಜಾಕ್ಷರಿ ಮಂತ್ರ ಬರೀಬೇಕು. ಆ ಮಂತ್ರ ಯಾವುದು? ಮತ್ತೊಮ್ಮೆ ಹೇಳ್ತಿದ್ದೀನಿ. ಈ ಒಂದು ವಿರಾಮದ ಬ್ರೇಕ್ನಲ್ಲಿ ಪುಸ್ತಕ, ಪೆನ್ನು ಅಥವಾ ಇದನ್ನು ರೆಕಾರ್ಡ್ ಮಾಡ್ಕೊಳ್ತಕ್ಕಂಥದ್ದು, ಈ ವಿಧಿವಿಧಾನವನ್ನು ಮರೀದಿರ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಬೇಕಾದ ಸಾಮಗ್ರಿಗಳು ಸಿದ್ಧಿಯಾದಂತಹ ಅನುಷ್ಠಾನ ನಡೀತಿದೆ, ಕೂತ್ಕೊಳ್ಳಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂಶ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್